ಹಾಯ್ ಫ್ರೆಂಡ್ಸ್, ಉಡುಪಿ ಚಿಕ್ಕಮಗಳೂರು ಲೋಕಸಭೆ ಕ್ಷೇತ್ರದ ಇತಿಹಾಸ ಗೊತ್ತಾ? ಇಲ್ಲಿ ಈವರೆಗೆ ಯಾರೆಲ್ಲ ಸಂಸದರಾಗಿದ್ದಾರೆ? ಯಾವ ಚುನಾವಣೆಯಲ್ಲಿ ಯಾವ ಪಕ್ಷ ಗೆದ್ದಿದೆ? ಇಂದಿರಾ ಗಾಂಧಿ ಸ್ಪರ್ಧಿಸಿದಾಗ ಏನಾಗಿತ್ತು? ಈ ಚುನಾವಣೆಗೂ ಭೂಗತ ಪಾತಕಿ ಕೊತ್ವಾಲ್ ರಾಮಚಂದ್ರಗೂ ಏನು ಲಿಂಕ್? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಈಗ ಉಡುಪಿ ಚಿಕ್ಕಮಗಳೂರು ಅಂತ ಕರೆಸಿಕೊಳ್ಳುವ ಈ ಕ್ಷೇತ್ರ ಮೊದಲ ಚುನಾವಣೆ ಅಂದ್ರೆ 1952ರಲ್ಲಿ ಹಾಸನ ಚಿಕ್ಕಮಗಳೂರು ಅಂತ ಇತ್ತು. 1967ರಲ್ಲಿ ಕ್ಷೇತ್ರ ಮರುವಿಂಗಡಣೆಯಾದಾಗ ಚಿಕ್ಕಮಗಳೂರು ಸ್ವತಂತ್ರ ಕ್ಷೇತ್ರವಾಯಿತು. 2008ರಲ್ಲಿ ಮತ್ತೆ ಕ್ಷೇತ್ರ ಮರುವಿಂಗಡಣೆಯಾದಾಗ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ರಚನೆಯಾಯಿತು. ಒಟ್ಟಾರೆಯಾಗಿ ಚಿಕ್ಕಮಗಳೂರು ಲೋಕಸಭೆ ಕ್ಷೇತ್ರದ ಇತಿಹಾಸವನ್ನು ಹೇಳ್ತೀವಿ ನೋಡಿ. 1952, 1957 ಮತ್ತು 1962. ಎಚ್ ಸಿದ್ದನಂಜಪ್ಪ 1952ರ ಮೊದಲ ಚುನಾವಣೆಯಲ್ಲಿ ಹಾಸನ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಎಚ್ ಸಿದ್ದನಂಜಪ್ಪ ವಿನ್ ಆಗಿದ್ರು. ನಂತರ ಅಂದ್ರೆ 1957 ಮತ್ತು 1962ರ ಚುನಾವಣೆಯಲ್ಲೂ ಇವರೇ ಗೆಲುವಿನ ಪತಾಕೆ ಹಾರಿಸಿದ್ರು. ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ ಇವರು ಹ್ಯಾಟ್ರಿಕ್ ಗೆಲುವು ದಾಖಲಿಸಿದ್ರು. 1967 ಎಂ ಹುಚ್ಚೇಗೌಡ. ಈ ವೇಳೆಗಾಗಲೇ ಕ್ಷೇತ್ರ ಮರುವಿಂಗಡಣೆಯಾಗಿ ಚಿಕ್ಕಮಗಳೂರು ಸ್ವತಂತ್ರ ಲೋಕಸಭಾ ಕ್ಷೇತ್ರವಾಗಿತ್ತು. ಈ ಚುನಾವಣೆಯಲ್ಲಿ ಪ್ರಜಾ ಸೋಷಿಯಲಿಸ್ಟ್ ಪಕ್ಷದ ಎಂ ಹುಚ್ಚೇಗೌಡ ವಿನ್ ಆದ್ರು. 1971 ಮತ್ತು 1977 ಡಿ ವಿ ಚಂದ್ರೇಗೌಡ. 1971ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಡಿ ವಿ ಚಂದ್ರೇಗೌಡ ಗೆಲುವು ದಾಖಲಿಸಿದ್ರು. 1977ರಲ್ಲಿ ಅಂದ್ರೆ ತುರ್ತು ಪರಿಸ್ಥಿತಿ ತೆರವುಗೊಳಿಸಿದ ನಂತರ ನಡೆದ ಚುನಾವಣೆಯಲ್ಲಿ ದೇಶಾದ್ಯಂತ ಕಾಂಗ್ರೆಸ್ ಮಕಾಡೆ ಮಲಗಿತು. ಆದ್ರೆ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಡಿ ವಿ ಚಂದ್ರೇಗೌಡ ಗೆಲುವು ದಾಖಲಿಸಿದ್ರು. 1978 ಇಂದಿರಾ ಗಾಂಧಿ. 1977ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಎಷ್ಟರ ಮಟ್ಟಿಗೆ ಕಳಪೆ ಪ್ರದರ್ಶನ ತೋರಿತ್ತು ಅಂದ್ರೆ ಪ್ರಧಾನಿಯಾಗಿದ್ದ ಇಂದಿರಾ ಗಾಂಧಿ ಖುದ್ದು ಸೋಲು ಕಂಡಿದ್ರು. ಕಾಂಗ್ರೆಸ್ ಕೋಟೆಯಾಗಿದ್ದ ರಾಯ್ಬರೇಲಿ ಕ್ಷೇತ್ರದಲ್ಲೇ ಜನ ಇವರಿಗೆ ಸೋಲಿನ ರುಚಿ ತೋರಿಸಿದ್ರು. ಹೀಗಾಗಿ ಚಂದ್ರೇಗೌಡರು ತಮ್ಮ ಸಂಸದ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಇಂದಿರಾ ಗಾಂಧಿಗೆ ಅವಕಾಶ ಕೊಟ್ರು. ಆಗ ನಡೆದ ಉಪಚುನಾವಣೆಯಲ್ಲಿ ಇಂದಿರಾ ಗಾಂಧಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಸ್ಪರ್ಧಿಸಿದ್ರು. ವಿನ್ ಆಗಿ ಲೋಕಸಭೆ ಪ್ರವೇಶಿಸಿದ್ರು. ಮೊದಲ ಬಾರಿಗೆ ಮಹಿಳೆಯೊಬ್ಬರು ಈ ಕ್ಷೇತ್ರದಲ್ಲಿ ವಿನ್ ಆಗಿದ್ರು. ಈ ಚುನಾವಣೆಯ ವೇಳೆಗಾಗಲೇ ಬೆಂಗಳೂರು ಸಹವಾಸವೇ ಬೇಡ ಅಂತ ರೌಡಿ ಕೊತ್ವಾಲ್ ರಾಮಚಂದ್ರ ಶಿವಮೊಗ್ಗಕ್ಕೆ ಹೋಗಿದ್ದ. ಆದ್ರೆ ಈ ಟೈಮಲ್ಲಿ ಚುನಾವಣೆಯಲ್ಲಿ ಹೆಲ್ಪ್ ಮಾಡ್ತಿದ್ದ ಜಯರಾಜ್ ಜೈಲು ಸೇರಿ ಆಗಿತ್ತು. ಹೀಗಾಗಿ ಚುನಾವಣೆ ಸಹಾಯಕ್ಕೆ ಅಂತಲೇ ರಾಜಕಾರಣಿಗಳು ಕೊತ್ವಾಲ್ ರಾಮಚಂದ್ರನನ್ನ ಬೆಂಗಳೂರಿಗೆ ಕರೆಸಿದ್ರು. ಹೀಗಂತ ಮಾಜಿ ಭೂಗತ ಪಾತಕಿ ಬಚ್ಚನ್ ಇಂಟರ್ವ್ಯೂ ಒಂದರಲ್ಲಿ ಹೇಳ್ಕೊಂಡಿದ್ದಾರೆ. 1980 ಡಿ ಎಂ ಪುಟ್ಟೇಗೌಡ. 1980ರಲ್ಲಿ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಡಿ ಎಂ ಪುಟ್ಟೇಗೌಡ ವಿನ್ ಆದ್ರು. 1984 ಮತ್ತು 1991 ಡಿ ಕೆ ತಾರಾದೇವಿ. ಈ ಚುನಾವಣೆಯಲ್ಲಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಎರಡನೇ ಬಾರಿಗೆ ಮಹಿಳೆಯೊಬ್ಬರು ಸ್ಪರ್ಧಿಸಿ ಗೆದ್ರು. ಡಿ ಕೆ ತಾರಾದೇವಿ ಸಿದ್ಧಾರ್ಥ ಅನ್ನೋರು ಕಾಂಗ್ರೆಸ್ನಿಂದ ಗೆದ್ದು ಲೋಕಸಭೆ ಮೆಟ್ಟಿಲು ಹತ್ತಿದ್ರು. ಅದೇ ರೀತಿ 1991ರಲ್ಲಿ ಎರಡನೇ ಬಾರಿಗೆ ಇವರು ಸಂಸದರಾಗಿ ಆಯ್ಕೆಯಾಗಿದ್ರು. 1989 ಡಿ ಎಂ ಪುಟ್ಟೇಗೌಡ. ಕಾಂಗ್ರೆಸ್ ನಾಯಕರಾಗಿದ್ದ ಡಿ ಎಂ ಪುಟ್ಟೇಗೌಡ 1989ರ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ವಿನ್ ಆದ್ರು. 1996 ಬಿ ಎಲ್ ಶಂಕರ್. 1996ರ ಲೋಕಸಭೆ ಚುನಾವಣೆ ವೇಳೆಗೆ ರಾಜ್ಯದಲ್ಲಿ ಜನತಾದಳದ ಸರ್ಕಾರ ಇತ್ತು. ಈ ಚುನಾವಣೆಯಲ್ಲಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಜನತಾದಳದಿಂದ ಸ್ಪರ್ಧಿಸಿದ್ದ ಬಿ ಎಲ್ ಶಂಕರ್ ವಿನ್ ಆಗಿದ್ರು. 1998, 1999 ಮತ್ತು 2004 ಡಿ ಸಿ ಶ್ರೀಕಂಠಪ್ಪ. 1998ರಲ್ಲಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಬಿಜೆಪಿ ಮೊಟ್ಟ ಮೊದಲ ಬಾರಿಗೆ ಖಾತೆ ತೆರೆಯಿತು. ಬಿಜೆಪಿ ನಾಯಕರಾದ ಡಿ ಸಿ ಶ್ರೀಕಂಠಪ್ಪ ವಿನ್ ಆದ್ರು. 1999ರಲ್ಲಿ ಮತ್ತೆ ಮಧ್ಯಂತರ ಚುನಾವಣೆ ನಡೆದಾಗ ಅಲ್ಲೂ ಗೆಲುವಿನ ಬಾವುಟ ಹಾರಿಸಿದ್ರು. ಇದಾದ್ಮೇಲೆ 2004ರಲ್ಲಿ ನಡೆದ ಚುನಾವಣೆಯಲ್ಲೂ ಶ್ರೀಕಂಠಪ್ಪ ಚಿಕ್ಕಮಗಳೂರಿನಲ್ಲಿ ಕಮಲ ಅರಳಿಸಿದ್ರು. ಈ ಮೂಲಕ ಹ್ಯಾಟ್ರಿಕ್ ಗೆಲುವು ದಾಖಲಿಸಿದ್ರು. 2009 ಸದಾನಂದ ಗೌಡ.
2008ರಲ್ಲಿ ಕ್ಷೇತ್ರಗಳ ಮರುವಿಂಗಡಣೆಯಾಗಿದ್ರಿಂದ ಚಿಕ್ಕಮಗಳೂರು ಕ್ಷೇತ್ರ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರವಾಗಿ ಬದಲಾಯಿತು. 2009ರಲ್ಲಿ ನಡೆದ ಚುನಾವಣೆಯಲ್ಲಿ ಬಿಜೆಪಿಯಿಂದ ಕಣಕ್ಕೆ ಇಳಿದ ಸದಾನಂದ ಗೌಡ್ರು ಗೆಲುವಿನ ಬಾವುಟ ಹಾರಿಸಿದ್ರು. 2012 ಜಯಪ್ರಕಾಶ್ ಹೆಗಡೆ. 2011ರಲ್ಲಿ ಸದಾನಂದ ಗೌಡ್ರಿಗೆ ರಾಜ್ಯದ ಸಿಎಂ ಪಟ್ಟ ಒಲಿದು ಬಂದಿದ್ರಿಂದ ಸಂಸದ ಸ್ಥಾನಕ್ಕೆ ರಾಜೀನಾಮೆ ಕೊಟ್ರು. ಆಗ ನಡೆದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ನ ಜಯಪ್ರಕಾಶ್ ಹೆಗಡೆ ವಿನ್ ಆದ್ರು. 2014 ಮತ್ತು 2019 ಶೋಭಾ ಕರಂದ್ಲಾಜೆ. 2014ರ ಚುನಾವಣೆಯಲ್ಲಿ ಬಿಜೆಪಿಯಿಂದ ಸ್ಪರ್ಧಿಸಿದ್ದ ಶೋಭಾ ಕರಂದ್ಲಾಜೆ ಗೆಲುವು ದಾಖಲಿಸಿದ್ರು. 2019ರಲ್ಲಿ ನಡೆದ ಚುನಾವಣೆಯಲ್ಲಿ ಮತ್ತೊಂದು ಅವಧಿಗೆ ಇವರು ಸಂಸದೆಯಾಗಿ ಆಯ್ಕೆ ಆದ್ರು. ಚಿಕ್ಕಮಗಳೂರು ಕ್ಷೇತ್ರದಿಂದ 3ನೇ ಮಹಿಳಾ ಸಂಸದೆ ಇವರಾಗಿದ್ದಾರೆ. ಯಾವ ಪಕ್ಷ ಎಷ್ಟು ಸಲ ಗೆದ್ದಿದೆ? ಉಪಚುನಾವಣೆ ಸೇರಿದಂತೆ ಈವರೆಗೆ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ 19 ಲೋಕಸಭೆ ಚುನಾವಣೆಗಳು ನಡೆದಿವೆ. ಅವುಗಳ ಪೈಕಿ ಕಾಂಗ್ರೆಸ್ ಅತಿ ಹೆಚ್ಚು ಅಂದ್ರೆ 11 ಸಲ ವಿನ್ ಆಗಿದೆ. ಅದೇ ರೀತಿ ಬಿಜೆಪಿ 6 ಸಲ ಗೆಲುವು ಕಂಡಿದೆ. ಇನ್ನುಳಿದಂತೆ ಪ್ರಜಾ ಸೋಷಿಯಲಿಸ್ಟ್ ಪಕ್ಷ ಮತ್ತು ಜನತಾದಳ ತಲಾ 1 ಸಲ ವಿನ್ ಆಗಿವೆ. ವಿಧಾನಸಭೆ ಕ್ಷೇತ್ರಗಳ ಲೆಕ್ಕಾಚಾರ. ಉಡುಪಿ ಚಿಕ್ಕಮಗಳೂರು ಲೋಕಸಭೆ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ಅವೇ ಕುಂದಾಪುರ, ಉಡುಪಿ, ಕಾಪು, ಕಾರ್ಕಳ, ಶೃಂಗೇರಿ, ಮೂಡಿಗೆರೆ, ಚಿಕ್ಕಮಗಳೂರು, ತರೀಕೆರೆ. ಇವುಗಳ ಪೈಕಿ 4ರಲ್ಲಿ ಬಿಜೆಪಿ ಶಾಸಕರಿದ್ರೆ ಇನ್ನು 4 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಶಾಸಕರಿದ್ದಾರೆ. ಹೀಗಾಗಿ ಈ ಸಲ ಬಿಜೆಪಿಯ ಕೋಟಾ ಶ್ರೀನಿವಾಸ್ ಪೂಜಾರಿ ಮತ್ತು ಕಾಂಗ್ರೆಸ್ನ ಜಯಪ್ರಕಾಶ್ ಹೆಗಡೆ ನಡುವೆ ನೆಕ್ ಟು ನೆಕ್ ಫೈಟ್ ನಡೆಯಲಿದೆ. ಫ್ರೆಂಡ್ಸ್, ಇದು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಇತಿಹಾಸವನ್ನು ನಿಮ್ಮ ಮುಂದಿಡೋ ಪ್ರಯತ್ನ. ಇಷ್ಟು ಸಂಸದರಲ್ಲಿ ಯಾರು ಬೆಸ್ಟ್ ಅಂತ ನಿಮಗೆ ಅನ್ಸುತ್ತೆ? ಈ ಸಲ ಉಡುಪಿ ಚಿಕ್ಕಮಗಳೂರಲ್ಲಿ ಯಾರು ವಿನ್ ಆಗಬಹುದು? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಹೇಳಿ. ಅದೇ ರೀತಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.